ಉತ್ತರ ಕನ್ನಡ ಜಿಲ್ಲೆಯ ಗವಿಗುಡ್ಡ ಜನರ ಗೋಳು ಕೇಳೋರೇ ಇಲ್ಲ. ತಿರಲಗುಂಡಿ ಹೊಳೆಗೆ ಸೇತುವೆ ಇಲ್ಲದೆ ಸಂಕದ ಮೇಲೆ ಜನರು ಓಡಾಡುವಂತ ಸಂಕಷ್ಟದ ಪರಿಸ್ಥಿತಿ ಎದುರಾಗಿರುವಂಥದ್ದು. ನೋಡಿ, ಜನರು ಓಡಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಗವಿನಗುಡ್ಡ ಗ್ರಾಮ ಅಪಾಯ ಇದೆ ಅಂತ ಗೊತ್ತಿದ್ರೂ ನಿತ್ಯವೂ ಸಂಕದ ಮೇಲೆ ಓಡಾಡ್ತಾ ಇದ್ದಾರೆ ಗ್ರಾಮಸ್ಥರು. ತಾವೇ ನಿರ್ಮಿಸಿಕೊಂಡಿರುವಂತಹ ಕಟ್ಟಿಗೆ ಸೇತುವೆ ಮೇಲೆ ಜನರು ಓಡಾಡ್ತಾ ಇರೋದು. ಜಮೀನು ಆಸ್ತಿ ಇಲ್ಲದೆ ಕೂಲಿಯನ್ನೇ ನಂಬಿರುವಂಥ ಕುಟುಂಬಗಳು ಇದು. ಆದರೆ ಕೂಲಿಗೆ ಹೋಗಬೇಕು ಅಂದರೆ ಈ ಹೊಳೆಯನ್ನು ದಾಟ್ಕೊಂಡು ಹೋಗಲೇಬೇಕು. ಹೊಳೆಯ ಆಚೆಯ ಪ್ರದೇಶಗಳಾದಂಥ ಹಳ್ಳಿ ಬೈಲ್ ಹಾಲ್ಕಣಿಗೆ ಹೋಗಬೇಕಾಗತ್ತೆ. ಮಳೆಗಾಲದಲ್ಲಿ ಹೊಳೆ ತುಂಬಿ ಹರಿತಾ ಇರೋದ್ರಿಂದ ಹೆಚ್ಚು ಆತಂಕ ಇದ್ರೂ ಸಂಕದಲ್ಲೇ ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಸಂಕದವರೆಗೆ ನೀರು ತುಂಬಿದರೆ ನೀರು ಇಳಿಯುವವರೆಗೂ ಕೂಲಿ ಅನ್ನೋದು ಇವ್ರಿಗಿರದೇ ಇಲ್ಲ. ವಿದ್ಯಾರ್ಥಿಗಳು ಕೂಡ ಇದೇ ಮಾರ್ಗದಲ್ಲಿ ಶಾಲಾ ಕಾಲೇಜಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಆಗಿದೆ. ಬಹು ವರ್ಷಗಳಿಂದ ಇದೇ ಥರದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಮಗೊಂದು ಸೂಕ್ತ ರೀತಿಯಾದಂಥ ವ್ಯವಸ್ಥೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಜೀವನ ನಡೆಸಬೇಕು ಅಂತಂದರೆ ಈ ಹೊಳೆಯನ್ನು ದಾಟ್ಕೊಂಡು ಆಚೆ ಕಡೆ ಹೋಗಲೇಬೇಕು. ಆದರೆ ವಿಪರೀತವಾದಂಥ ಮಳೆ ಆಗ್ತಾ ಇರೋದ್ರಿಂದ ನೀರು ಅಪಾರ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಒಮ್ಮೊಮ್ಮೆ ಆ ಅಪಾಯವನ್ನೂ ಲೆಕ್ಕಿಸದೆ ಜೀವ ಕೈಯಲ್ಲಿ ಹಿಡಿದು ಹೋಗಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ನಮಗೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಮಾಡಬೇಕು ಅಂತೇಳಿ ಗ್ರಾಮಸ್ಥರ ಪರವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದೇನಾದರೂ ನಮಗೆ ಶಾಶ್ವತವಾದಂಥ ಸೇತುವೆ ಆದಲ್ಲಿ ಕೂಡ ಇವರು ಸಮಗ್ರ ಒಂದು ಅತ್ಯುತ್ತಮ ಜೀವನ ಮಾಡ್ತಾರೆ. ಯಾಕಂದರೆ ತುಂಬಿದ ಮಳೆಯಲ್ಲಿ ಜೀವವನ್ನು ಎಡಗೈಯಲ್ಲಿ ಹಿಡ್ಕೊಂಡು ಹೋಗಬೇಕಾಗ್ತದೆ. ಇಲ್ಲೇ ಕೂಡ ಅವರು ಪ್ರತಿನಿತ್ಯ ಹೆಣ್ಮಕ್ಳಿರಲಿ ಅಥವಾ ವಯೋಮಾನದವರಿರಲಿ ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಮುಖಂಡರಾದಂಥ ನಂದನವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದನವರೇ, ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ನಂದನವರೇ, ಅಲ್ಲಿನ ದೃಶ್ಯಗಳನ್ನು ನಾವು ಕೂಡ ನೋಡ್ತಾ ಇದ್ವಿ. ಭಯಾನಕ ಅಪಾಯಕಾರಿಯಾಗಿದೆ. ಎಷ್ಟು ವರ್ಷಗಳಿಂದ ಇದೇ ಥರದ ಸಮಸ್ಯೆ ಇದೆ ಅಂತ? ಇಲ್ಲ ಮೇಡಮ್, ಇದು ಹಲವಾರು ವರ್ಷದಿಂದನೂ ಇದೆ. ಅವರು ಹಿಂದಿನ ಇವರು ಶಾಸಕರ ಹತ್ರ ಕೂಡ, ಹಿಂದಿನ ಸಭಾಧ್ಯಕ್ಷರು ಈಗಿನ ಸಂಸದರಂತ ಕಾಗೇರಿ ಸಾಹೇಬ್ರ ಹತ್ರ ಕೂಡ ಈ ಚುನಾವಣೆ ಸಮೀಪ ಇದ್ದಾಗ 2022 ಎಂಡಿಗೆ ಹೇಳಿರ್ತಾರೆ. ಅವರು ಕೂಡ ತಾನು ಮುಂದಿನ ದಿನದಲ್ಲಿ ತಮಗೆ ಮಾಡ್ಕೊಡ್ತೇವೆ ಅನ್ನೋ ಭರವಸೆ ಕೊಟ್ಟಿದ್ರು. ಅಧಿಕಾರಿಗಳು ಕೂಡ ಚರ್ಚಿಸಿದ್ರು ಆ ವಿಷಯದಲ್ಲಿ. ಈಗ ಮುಂದುವರಿದ ಭಾಗವಾಗಿ ಈಗ ಮತ್ತೆ ಈ ಶಾಸಕರಿಗೂ ನಾನು ಮನವಿ ಮಾಡ್ತೀನಿ, ಈಗಿನ ಶಾಸಕರು ಭೀಮಣ್ಣ ನಾಯ್ಕ ಅವರಿಗೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೇಡಮ್, ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಕಾನ್ಸೂರ್ ಪಂಚಾಯತ್ ಬರುತ್ತದು. ಅದು ಗವಿನಗುಡ್ಡ ಸಮೀಪದಲ್ಲಿ ತಿರ್ಲುಗುಂಡಿ ಅಂತ ಇದೆ. ಅಲ್ಲಿ ನಮ್ಮ ಎಸ್ ಸಿ ಕುಟುಂಬದವರು ಒಂದು 20 ಮನೆಗಳು ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಈಗಾಗಲೇ ಅಲ್ಲಿ ನಮ್ಮ ಬಡ ಕುಟುಂಬದವರು ಇದ್ದಾರೆ, ಮತ್ತೆ ತೀರಾ ಕೆಟ್ಟ ಕಡೆ ವ್ಯಕ್ತಿಗಳು ಇದ್ದಾರೆ ಸಮಾಜದಲ್ಲಿ. ಅವರಿಗೆ ಈ ಉದ್ಯೋಗ ಕೂಲಿ ಬಿಟ್ರೆ ಬೇರೆ ಕೆಲಸದಲ್ಲಿ ಯಾವುದೇ ತರ ಇಲ್ಲ. ಸ್ವಂತ ಜಮೀನ್ ಇಲ್ಲ, ಯಾವುದೇ ಸ್ವಂತ ಉದ್ಯೋಗ ಇಲ್ಲ, ಏನು ಇಲ್ಲ. ಅವರು ಈ ಸೇತುವೆಯನ್ನ ದಾಟಿ ಹೊಳೆಯಿಂದ ಆಚೆಗೆ ಅಲ್ಲಿ ಹಳ್ಳಿಬೆಲ್ ಮತ್ತೆ ಹಾಲ್ಕುಣಿ ಅಂತ ಊರಿದೆ. ಆ ಊರನ್ನು ಕೊಡಂತ ಜಮೀನಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಬಂದ್ರೆ ಮಾತ್ರ ಇವ್ರ ಜೀವನ ಹೊಟ್ಟೆ ತುಂಬತ್ತೆ. ಬಿಟ್ರೆ ಇವ್ರಿಗೆ ಮತ್ತೆ ಬೇರೆ ತರ ಯಾವುದೇ ತರದ ಆದಾಯ ಇಲ್ಲ. ಈಗ ನಮ್ದು ಇಲ್ಲಿ ಮಲೆನಾಡು ಭಾಗ ಆಗದಕ್ಕಾಗಿ ವರ್ಷದಲ್ಲಿ 6-7 ತಿಂಗಳ 8 ತಿಂಗಳ ಫುಲ್ ಮಳೆನೂ ಇರುತ್ತೆ, ಮತ್ತೆ ಹೊಳೆ ತುಂಬಿ ಹರಿತಾ ಇರುತ್ತೆ. ಈಗ ಅವರು ಅದನ್ನೇನು ಈ ಅಡಿಕೆ ಮರದ ದಬ್ಬೆ ಮತ್ತೆ ಕಬ್ಬಣದ ಸರಳುಗಳು, ಕಾಡು ಜಾತಿ ಮರದ ಹಾಕೊಂಡು ಇವರೇ ಅದನ್ನ ರೆಡಿ ಮಾಡ್ಕೊಂಡು ಗ್ರಾಮಸ್ಥರು ಅದ್ರ ಮೇಲೆ ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ. ಮತ್ತೆ ಶಾಲಾ ಮಕ್ಕಳು ಕೂಡ ಅಲ್ಲೇ ಓಡಾಡ್ತಾ ಇರ್ತಾರೆ. ಈಗ ಗಾಳಿ ಮಳೆಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮೇಡಮ್ ತುಂಬಾ ಅಪಾಯದಲ್ಲಿದೆ. ಸ್ವಲ್ಪ ಕಾಲ್ ಜಾರಿದ್ರು ಕೂಡ ಜೀವಕ್ಕೆ ಅಪಾಯ ಆಗ್ಬಿಡತ್ತೆ. ಮತ್ತೆ ಯಾವ ರೀತಿಯಲ್ಲೂ ಬದುಕ್ಲಿಕ್ಕೂ ರಕ್ಷಣೆ ಇಲ್ಲದಂತಾಗತ್ತೆ. ಅದಕ್ಕೆ ನಾನು ಮಾನ್ಯ ಶಾಸಕರಲ್ಲಿ ಕೂಡ ಮನವಿ ಮಾಡ್ತೀನಿ, ಕೂಡ್ಲೇ ಇದಕ್ಕೊಂದು ಪರಿಷ್ಠ ಜಾತಿ ಪಂಗಡದ ಅಲುನಾಟಕ್ಕಾಗಿ ಕಲ್ಯಾಣಕ್ಕಾಗಿ ಇಟ್ಟಂತ ಹಣದಲ್ಲಿ ಕೂಡಲೇ ಒಂದು ಸೇತುವೆ ನಿರ್ಮಾಣ, ಸರ್ವಋತು ಸಂಪರ್ಕ ಕಲ್ಪಿಸಲಿಕ್ಕೆ ಒಂದು ಸೇತುವೆ ಆಗ್ಬೇಕು ಅಂತೇಳಿ ನಾನು ಮಾನ್ಯ ಶಾಸಕರಿಗೆ ಕೂಡ ತಮ್ಮ TV5 ಮಾಧ್ಯಮದ ಮುಖಾಂತರ ನಾನು ಮನವಿಯನ್ನು ಮಾಡ್ತೇನೆ. ಮತ್ತೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಏನ್ ಹೇಳಲಿಕ್ಕೆ ಬರ್ತೇನೆ ಅಂದ್ರೆ ಮೇಡಮ್, ತಾವು TV5 ತಮ್ದೇನು ಇದಿದೆಯಲ್ಲ TV5 ಸಂಸ್ಥೆಯವರು ಲಾಸ್ಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಒಂದ್ 2-3 ಸಮಸ್ಯೆಯನ್ನ ನೀವು ಎತ್ತಿ ಹಿಡಿದಿದ್ರಿ. ನಿಮ್ಮ ಮಾಧ್ಯಮದಲ್ಲಿ ಧ್ವನಿಯಾಗಿ ಬಂದ ತಕ್ಷಣ ಅವರಿಗೆ ಕೂಡ ನ್ಯಾಯ ಸಿಕ್ಕಿತ್ತು. ಹಾಗಾಗಿ ದಯವಿಟ್ಟು ಇದನ್ನು ಕೂಡ ಸ್ವಲ್ಪ ಸರ್ಕಾರದ ಗಮನಕ್ಕೆ ತರುವ ಹಾಗೆ ತಾವು ಮಾಧ್ಯಮದಲ್ಲಿ ವಿಸ್ತಾರ ಮಾಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಕೂಡ ಮಾಡ್ತೀನಿ. ನಾವು ಇದನ್ನ ಸರ್ಕಾರದ ಗಮನಕ್ಕೆ, ಸಂಬಂಧಪಟ್ಟಂತ ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತೀವಿ. ನಂದನವರೇ, ಈಗ ಇಲ್ಲಿಗೆ ಯಾರಾದ್ರೂ ಸಚಿವರುಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಒಂದ್ಸತಿ ನೋಡ್ಕೊಂಡು ಹೋಗಿದಾರ? ಪರಿಸ್ಥಿತಿ ಇಷ್ಟು ಗಂಭೀರವಾಗಿದೆ, ಇಲ್ಲಿ ಇಷ್ಟು ಜನರು ಇದ್ದಾರೆ, ಇಷ್ಟು ಮನೆಗಳಿದೆ, ಮಕ್ಕಳುಗಳು ವಿದ್ಯಾಭ್ಯಾಸಕ್ಕೆ ಅಂತ ಹೋಗೋರಿದ್ದಾರೆ, ಇದನ್ನೆಲ್ಲ ವಾಸ್ತವವಾಗಿ ಖುದ್ದಾಗಿ ಅವರೇ ಬಂದು ನಿಂತು ನೋಡಿದಾರೆ ಯಾರಾದ್ರೂ? ಇಲ್ಲ ಮೇಡಮ್, ಸಚಿವರೇನು ಬಂದಿಲ್ಲ, ಉಸ್ತುವಾರಿ ಸಚಿವರು ಬಂದಿಲ್ಲ ಇಲ್ಲಿ. ಇದು ಶಾಸಕರ ಗಮನಕ್ಕೆ ಹೋಗಿದೆ. ಈಗ ಶಾಸಕರು ಬಂದು ನೋಡಿಲ್ಲ.
ಅಲ್ಲ ಈಗ ಸದ್ಯದಲ್ಲಿ ಗೊತ್ತಿಲ್ಲ ಮೇಡಮ್. ಈಗ ನಾನು ಯಾಕಂದ್ರೆ ಲಾಸ್ಟ್ ವೀಕ್ ಅಷ್ಟೇ ಹೋಗಿರೋದು. ಓಕೆ ಓಕೆ ಈಗ ಅದ್ರ ಹಿಂದೇನು ಬಂದು ಹೋಗಿದ್ದೇನೋ ಗೊತ್ತಿಲ್ಲ. ಬಟ್ ಅದು ಶಾಸಕರಿಗೆ ಕೊಟ್ಟು ಈಗ ಮೊನ್ನೆಯಿಂದನೇ ಅದು ಗಮನಕ್ಕೆ ಹೋಗಾಗ ತರಿಸಲಾಗಿದೆ ಅಂತ. ಓಕೆ ಓಕೆ ಅವ್ರು ಕೂಡಲೇ ಮಾಡ್ಬೇಕು ಅಂತ ನಾನು ಮನವಿ ಮಾಡ್ತೇನೆ ಮೇಡಮ್. ಅಂದ್ರೆ ಬೇರೆ ದಾರಿನೇ ಇಲ್ಲ ಈಗ. ಏನೋ ಸಿಟಿಗೆ ಹೋಗ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು. ಇಲ್ಲ ಮೇಡಮ್, ಕಾನ್ಸೂರಿಂದ ಅವ್ರ ಊರಿಗೆ ಹೋಗ್ಲಿಕ್ಕೆ ದಾರಿ ಇದೆ, 5 ಕಿಲೋಮೀಟರ್ ಇದೆ. ಅಲ್ಲಿ ಯಾವುದೇ ಬಸ್ ವ್ಯವಸ್ಥೆ ಇಲ್ಲ, ಓಕೆ ಸಣ್ಣ ಕಿರಿದಾದ ರಸ್ತೆ ಇದೆ. ಆದ್ರೆ ಅವರಿಗೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅದೇ ದಾರಿ ಅವಲಂಬಿಸಬೇಕು. ಶಾಲೆ ಮಕ್ಳಿಗೆ ಕೂಡ ಹತ್ರ ಆಗತ್ತೆ ಅಂತೇಳಿ ಅದೇ ದಾರಿಯಲ್ಲೇ ಓಡಾಡ್ಬೇಕು, ಬಿಟ್ಟು ಅವ್ರಿಗೆ ಬೇರೆ ದಾರಿ ಇಲ್ಲ. ಈಗ ಇವ್ರು 5 ಕಿಲೋಮೀಟರ್ ದೂರ ಬಂದು ಕೂಲಿ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ನಮ್ಮಲ್ಲಿ ತುಂಬಾ ಮಳೆ ಇರುತ್ತೆ ಮೇಡಮ್, ಉತ್ತರ ಕನ್ನಡದಲ್ಲಿ. ಕರೆಕ್ಟ್, ಹೌದು. ಹಾಗಾಗಿ ಅವ್ರಿಗೆ ಅದು ಅವಶ್ಯಕತೆ ಇದೆ, ತುಂಬಾ ಅವಶ್ಯಕತೆ ಇದೆ. ಓಕೆ, ಥ್ಯಾಂಕ್ ಯು ನಂದನ್ ಅವರ TV5 ಜೊತೆಗೆ ಮಾತನಾಡಿದ್ದಕ್ಕೆ. ಇಲ್ಲ, ಈ ಜವಾಬ್ದಾರಿ ನಮಗೆ ಇರುವಂಥ ಹಿನ್ನೆಲೆಯಲ್ಲಿ ನಾವು ಕೂಡ ಸಂಬಂಧಪಟ್ಟಂಥ ಸಚಿವರ ಜೊತೆಗೆ ಈ ವಿಚಾರವನ್ನು ಚರ್ಚಿಸ್ತೀವಿ. ಆದಷ್ಟು ಬೇಗ ಇಲ್ಲೊಂದು ಸೇತುವೆ ನಿರ್ಮಾಣ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ಪ್ರತಿನಿತ್ಯ ಈ ಸಂಕದ ಕಾಲುವೆ ಮೇಲೆ ಓಡಾಡಬೇಕಾದ್ರೆ ಜೀವ ಅಪಾಯ ಮಟ್ಟದಲ್ಲಿದೆ. ಯಾಕಂದ್ರೆ ನದಿ ತುಂಬಾ ಹರಿತಾ ಇದೆ. ಹಲವಾರು ದಿನಗಳಿಂದ ಹೇಳ್ತಾ ಇದ್ರು, ನಾವು ಬಹಳ ಪರಿಶಿಷ್ಟ ಜಾತಿಯವರು, ಒಂದು 15-20 ಕುಟುಂಬದವರು ವಾಸ ಮಾಡ್ತಾ ಇದ್ದೀವಿ, ನಮ್ಮ ಸಮಸ್ಯೆ ಇದೆ, ದಯವಿಟ್ಟು ದಲಿತ ಮುಖಂಡರಲ್ಲಿ ತಾವು ಬರಬೇಕು ಅಂತೇಳಿ ಮನವಿ ಮಾಡಿದ್ರು. ಅವ್ರ ಮನೆಗೆ ಸ್ಪಂದಿಸಿ ನಾವು ಈಗ ಈ ಕ್ಷೇತ್ರಕ್ಕೆ ಬಂದಿದ್ದೇವೆ, ತಿರ್ಲುಗುಂಡಿ ಗ್ರಾಮಕ್ಕೆ. ಆ ಕಡೆ ದಾಟಿದ್ರೆ ಹಳ್ಳಿ ಬೆಳ್ಳಿ ಗದ್ದೆಗಳಿದ್ದಾವೆ, ಜಮೀನಿದ್ದಾವೆ. ಇಲ್ಲಿಂದ ಎಲ್ಲರೂ ಕೂಡ ನಮ್ಮ ಪರಿಶಿಷ್ಟ ಜಾತಿಯರಿಗೆ ಯಾವುದೇ